ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 49ನೇ ಹುಟ್ಟುಹಬ್ಬದ ಅಂಗವಾಗಿ ದರ್ಶನ್ ನಿವಾಸದ ಹತ್ತಿರ ಒಂದಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ. ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿದ್ರು ಕೂಡ ದರ್ಶನ್ ಅವರ ಮನೆ ಹತ್ರ ಹೋಗಿ ಅವರ ಮನೆಯವರ ದರ್ಶನ ಸಿಕ್ಕಿದ್ರೆ ದರ್ಶನವನ್ನ ಮಾಡ್ಕೊಂಡು, ಇಲ್ಲ ಅಂತಂದ್ರೆ ಅಲ್ಲಿ ಯಾರಾದ್ರೂ ಇನ್ ಕೇಸ್ ಇದ್ರೆ ಸೊ ಆ ಒಂದು ಅವರ ಮನೆ ಹತ್ರನೇ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡುವಂತಹ ನಿಟ್ಟಿನಲ್ಲಿ ದರ್ಶನ್ ಅವರ ಒಂದಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ. ಒಂದಷ್ಟು ಜನ ಅಭಿಮಾನಿಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ, ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಸಂಜಯ್ ಅಂತ ಸರ್. ಎಲ್ಲಿಂದ ಬಂದಿರುವಂತದ್ದು? ನಾವು ಇಲ್ಲೇ ಚಾಮರಾಜಪೇಟೆಯಿಂದ ಬಂದಿರೋದು. ಓಕೆ, ಈಗ ಮೊಬೈಲ್ ಕೇಸ್ ಅಲ್ಲೂ ಕೂಡ ದರ್ಶನ್ ಅವರೇ ಇದ್ದಾರೆ. ಸೊ ದರ್ಶನ್ ಅವರು ಅನುಪಸ್ಥಿತಿಯಲ್ಲಿ ನೀವು ಅವರ ಮನೆ ಹತ್ರ ಬಂದಿರುವಂತದ್ದು, ಈ ಕಥೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ದರ್ಶನ್ ಅವ್ರು ಇಲ್ಲ ಅನ್ನುವಂಥದ್ದು, ಆದ್ರೂ ಕೂಡ ಏನಕ್ಕೋಸ್ಕರ ಬಂದಿದ್ದೀರಾ ಅಂತ? ನಮ್ಮ ಪ್ರೀತಿ ಅಭಿಮಾನ ಸರ್, ಅದರಿಂದ ಬಂದಿರೋದು. ನಾವು ಎಲ್ಲೇ ಆಗ್ಲಿ ನಾವು ವರ್ಷ ವರ್ಷ ಬರ್ತೀವಿ. ಇದೇ ಒಂದೇ ಫಸ್ಟ್ ವರ್ಷ ಅಂತಲ್ಲ, ವರ್ಷ ವರ್ಷ ಪ್ರತಿ ವರ್ಷನೂ ನಾವು ಬಂದು ಇಲ್ಲಿ ವಿಶ್ ಮಾಡಿ ನಾವು ಹೋಗ್ತೀವಿ. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆ ಮನಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಓಕೆ, ಈಗ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ, ಯಾಕಂತಂದ್ರೆ ಅವ್ರು ಇದ್ದಿದ್ರೆ ಇಲ್ಲಿ ಒಂದು ಜಾತ್ರೆನೇ ನಡೀತಾ ಇತ್ತು, ಒಂದು ಸಂಭ್ರಮ ಸಡಗರ ಮುಗಿಲ್ ಮುಡ್ತಾ ಇತ್ತು. ಅವರ ಅಭಿಮಾನಿಗಳೆಲ್ಲರೂ ಕೂಡ ಬೆಳಗ್ಗೆ ಮಧ್ಯರಾತ್ರಿ 12 ಗಂಟೆಯಿಂದಾನೇ ಹಿಡಿದ್ಬಿಟ್ಟು ನೆಕ್ಸ್ಟ್ ಡೇ ಮಧ್ಯರಾತ್ರಿ 12 ಗಂಟೆ ತನಕನೂ ಕೂಡ ಎಲ್ಲರೂ ಬಂದು ಕೂಡ ಕಾಯ್ತಾ ಇರ್ತಿದ್ರು. ಅವರ ಒಂದು ಬೆಸ್ಟ್ ವಿಶಸ್ ಅನ್ನ ತಿಳಿಸೋದಕ್ಕಾಗಿರ್ಬೋದು, ಬರ್ತಡೇ ವಿಶಸ್ ಅನ್ನ ತಿಳಿಸೋದಕ್ಕಾಗಿರ್ಬೋದು, ಅಥವಾ ಅವರ ಹೆಸರಿನಲ್ಲಿ ದಾನ ಧರ್ಮಗಳಾಗಿರ್ಬೋದು, ಹಲವಾರು ಸಾಮಾಜಿಕ ಕೆಲಸಗಳನ್ನ ಮಾಡೋದಕ್ಕೋಸ್ಕರ. ಈಗ ಅವರ ಅನುಪಸ್ಥಿತಿ ದರ್ಶನ್ ಅವರ ಫ್ಯಾನ್ಸ್ಗೆ ಎಷ್ಟು ಕಾಡ್ತಾ ಇದೆ ಅಂತ? ತುಂಬಾ ಕಾಡ್ತಾ ಇದೆ ಸರ್. ಅವರು ಹೊರಗಡೆ ಇದ್ರು ಅವ್ರು ನಮಗ್ ಭಾಷೆ. ಅವ್ರು ಈ ಹೋಸತಿ ಹುಟ್ಟು ಹಬ್ಬನೂ ಇರ್ಲಿಲ್ಲ, 2 ವರ್ಷದಿಂದ ಇರ್ಲಿಲ್ಲ. ಬರೋ ವರ್ಷ 50ನೇ ವರ್ಷಕ್ಕೆ ಫುಲ್ ಅದ್ದೂರಿಯಿಂದ ಮಾಡೋಣ ಅದಕ್ಕೋಸ್ಕರ ಹೇಳ್ತಾರೆ. ಈಗ ಯಾರು ಅಷ್ಟೇ ಕೇಕ್ ಕಟ್ ಮಾಡಿ ವೇಸ್ಟ್ ಮಾಡ್ತಾ ಇಲ್ಲ. ಎಲ್ಲ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ, ಅನಾಥ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಬುಕ್ಸ್ ಆಗಿರ್ಬೋದು, ಆಹಾರ ಧಾನ್ಯಗಳನ್ನಾಗಿರ್ಬೋದು, ಊಟ ಆಗಿರ್ಬೋದು, ಎಲ್ಲಾ ಕಡೆಗೂ ಹಂಚ್ತಾ ಇದಾರೆ ಸರ್. ಇಡೀ ರಾಜ್ಯಾದ್ಯಂತ ಹಂಚ್ತಾ ಇದಾರೆ. ಈಗ ದರ್ಶನ್ ಅವ್ರು ಇಲ್ಲ ಅಂತಂದ್ರು ಕೂಡ ತಮಿಳು ಪ್ಲಸ್ ತೆಲುಗು ಪ್ಲಸ್ ಕನ್ನಡದ ಒಂದಷ್ಟು ನಿರ್ದೇಶಕರು ಅವರಿಗೋಸ್ಕರ ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದರ ಬಗ್ಗೆ ಎಷ್ಟು ಒಂದು ಖುಷಿ ಆಗ್ತಾ ಇದೆ ಅಂತ? ಖುಷಿ ಏನು ಆಗುತ್ತೆ ಸರ್, ಬಟ್ ಆದ್ರೆ ನಮ್ಮ ಬಾಸ್ ಹೇಳೋರೆ ಕನ್ನಡ ಬಿಟ್ಟು ಬೇರೆದು ಫಿಲಂ ಮಾಡಲ್ಲ. ಬೇರೆ ಡೈರೆಕ್ಟರ್ಗಳು ಅವ್ರು ಮಾಡಿದ್ರು ಸಹ ತಮಿಳು ತೆಲುಗು ಅವರು ಕನ್ನಡ ಫಿಲಂ ಮಾಡ್ತೇನೆ ಒಪ್ಕೊಂಡ್ರೆ ಮಾತ್ರ ಕೂಡ ಕನ್ನಡ ಮಾಡೋದು. ತೆಲುಗು ತಮಿಳು ಅವರು ಯಾವುದೇ ಕಾರಣಕ್ಕೂ ಹೋಗಲ್ಲ. ಓಕೆ, ಈಗ ಅವರು ಈಗ ಇತ್ತೀಚೆಗಷ್ಟೇ ಡೆವಿಲ್ ಸಿನಿಮಾದ ಮೂಲಕ ಆರ್ಭಟವನ್ನ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ನಟನೆಯನ್ನ, ಅಂದ್ರೆ ಯಾವ ರೀತಿಯಾದ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ದರ್ಶನ್ ಅವರ ಫ್ಯಾನ್ಸ್ ಅಂತ? ನಾವು ಅಲ್ಲೇ D56 ಬರುತ್ತೆ, ವೀರ ಮದಕರಿ ಬರ್ತಾ ಇದೆ, ಎಲ್ಲ ಅದು ಇನ್ನ 2 ಮೂವಿಗೂ ನಾವು ತುಂಬಾ ವೇಟ್ ಮಾಡ್ತಾ ಇದೀವಿ. ಆದಷ್ಟು ಬೇಗ ಹೊರಗಡೆ ಬಂದು, ಇನ್ನ ಕನ್ನಡ ಚಿತ್ರರಂಗ ಫುಲ್ ಮುಳುಗೋಗ್ಬಿಟ್ಟಿದೆ. ಈಗ ದರ್ಶನ್ ಇಲ್ಲ ಅಂದ್ರೆ ಕನ್ನಡ ಚಿತ್ರರಂಗನೇ ಇಲ್ಲ. ಅವ್ರು ಇಲ್ದೇ ಇರೋದ್ರಿಂದ ವರ್ಷಕ್ಕಾರ 2 ಮೂವಿ ಮಾಡ್ತಾ ಇದ್ರು, ಈಗ 1 ಫಿಲಮು ಇಲ್ಲ. ಹಂಗ ಆಗ್ಬಿಟ್ಟಿದೆ ಕನ್ನಡ ಚಿತ್ರರಂಗ. ಫೈನಲಿ ಎಲ್ಲ ಅಭಿಮಾನಿಗಳಿಗೆ ಯಾವ ರೀತಿ ಅಂತ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡ್ತೀರಾ ನೀವು ಆಸ್ ಎ ಅಭಿಮಾನಿಯಾಗಿ? ಫೈನಲಿ ಏನು ಅಂದ್ರೆ ಯಾವುದೇ ಗಲಾಟೆ ಗದ್ದಲೆ ಮಾಡ್ಕೊಳ್ಳದೆ ಈ ದಿನವನ್ನ ಸುಸಿದ್ಧವಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ನಾವ್ ಹೇಳ್ತೀವಿ. ಥ್ಯಾಂಕ್ ಯು. ಇನ್ನೊಂದಷ್ಟು ಜನ ಅಭಿಮಾನಿಗಳು ಕೂಡ ಇದ್ದಾರೆ, ನಾನು ಅವರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಬಂದಿರುವಂತದ್ದು? ನಮ್ ರಾಯಚೂರಿಂದ ಬಂದ್ವಿ ಸರ್. 49ನೇ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಬಾಸ್ಗೆ. ಬಾಸ್ ಇಲ್ಲ ಅಂತ ನಮ್ಗೆ ಕೊರತೆ, ಆದಷ್ಟು ಬೇಗ ಆಚೆ ಬರ್ಲಿ ಅಂತ ನಾವು ಕಾಯ್ತಾ ಇದ್ದೀವಿ ನಮ್ಮ ಬಾಸ್ಗೆ. ಎಷ್ಟೊತ್ತಿಗೆ ಬಂದ್ರಿ? ರಾಯಚೂರಿಂದ ಬಂದ್ರಿ? ಎಷ್ಟು ಜನ ಬಂದಿದ್ದೀರಾ? ಎಷ್ಟೊತ್ತಿಗೆ ಬಂದ್ರಿ? ನಾವು ಯಾರಿಲ್ಲ ಸರ್, ನಾವು ಒಬ್ಬನೇ ಬಂದಿದ್ದು ಊರಿಂದ. ನಾನು ಒಬ್ಬನೇ ರಾಯಚೂರಿಂದ ಬಂದಿದ್ದು. ಹಾಗೆ ಬೆಂಗಳೂರಲ್ಲಿ ನಮ್ಮ ಫ್ರೆಂಡ್ ಸಿಕ್ಕರು, ಅವ್ರ ಜೊತೆ ಇದ್ದೀನಿ. ಸಂಜೆ ನೋಡಕ್ ಆಗಲ್ಲಲ್ವಾ, ಹೋಗ್ತಾ ಇರೋದು ಹಂಗೆ. ದರ್ಶನ್ ಅವರ ಇಲ್ದೇ ಇರುವಂತಹ ಅನುಪಸ್ಥಿತಿ ಎಷ್ಟು ಕಾಡ್ತಾ ಇದೆ? ನೀವು ರಾಯಚೂರಿಂದ ಬಂದಿದ್ರೆ, ಅವ್ರಿಲ್ಲ ಅಂತ ಗೊತ್ತಿದ್ರು ಕೂಡ ಅವರ ಮನೆ ಹತ್ರ ಬಂದು ಎಲ್ಲ ಅನ್ಕೊಂಡಂಗ ಆಗಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ಭೇಟಿ ಆಗ್ತಿದ್ರಿ, ಅವ್ರನ್ನ ಮೀಟ್ ಮಾಡ್ತಿದ್ರಿ, ನಿಮ್ಮ ವಿಶಸ್ಸನ್ನ ರಾಯಚೂರಿನ ಅಭಿಮಾನಿ ಅಂತ ಹೇಳ್ಬಿಟ್ಟು ಗರ್ವದಿಂದ ಹೇಳ್ಕೊಳ್ತಿದ್ರಿ. ಆದ್ರೆ ಆ ಒಂದು ಸ್ಥಿತಿ ಈಗ ನಿಮ್ಗೆ ಸಿಗ್ತಾ ಇಲ್ಲ, ಎಷ್ಟು ಕಾಡ್ತಿದೆ ಅಂತ? ಏನಿಲ್ಲ ಸರ್, ನಮ್ಮ ತಂದೆ ತಾಯಿ ಯಾವ ಥರ ಇಷ್ಟನೋ ಅವ್ರನ್ನು ನಮ್ಗೆ ಹಾಗೆ ಇಷ್ಟ. ಬಟ್ ಅವರು ಸುಮಾರು ಸತೆ ಮೀಟ್ ಆಗಿದ್ದೀವಿ, ಫೋಟೋ ತಗೊಳಕ್ಕಾಗಿಲ್ಲ. ಬಟ್ ಮೀಟ್ ಆಗಿಲ್ಲ, ನೋಡಿಲ್ಲ ಅಂತ ಅನ್ಕೊಂಡು ಬೇಜಾರಿಲ್ಲ. ಮನೆ ನೋಡ್ತೀವಲ್ವಾ, ಅವ್ರೇನೋ ಎಲ್ಲ ಆಚೆ ಹೋಗಿದಾರೆ ಅಂತ ಅನ್ಕೊಂಡು ತಿಳ್ಕೊಂತೀವಿ ಸರ್, ಅಷ್ಟೇ, ಬಿಟ್ಟು ಏನಿಲ್ಲ. ರಾಯಚೂರಿಂದ ಬಂದಿದ್ದೀನಿ ಅಂತ ಹೇಳಿದ್ರಿ, ಎಷ್ಟೊತ್ತಿಗೆ ಬಂದ್ರಿ? ಅಂಡ್ ಹಾಗೇನೆ ಊಟದ ವ್ಯವಸ್ಥೆ ಏನ್ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು? ಏನಿಲ್ಲ ಸರ್, ನಾವು ಬೆಳಗ್ಗೆ ಅಲ್ಲಿ ನೈಟ್ ಕುಂತಿದ್ದೀವಿ 8 ಗಂಟೆಗೆ, ಇಲ್ಲಿ ಬೆಳಗ್ಗೆ ಬಂದಿದ್ದೀವಿ ಸರ್. 8-8:30 ಮೆಜೆಸ್ಟಿಕ್ ಬಂದ್ಬಿಟ್ಟು ಈ ಕಡೆ ಬಂದಿದ್ದೀವಿ ಸರ್.
ಯಾವ ರೀತಿ ವಿಶಸ್ಸನ್ನ ತಿಳಿಸ್ಕೊಡ್ತೀರಾ ಮತ್ತೊಮ್ಮೆ? ಏನಿಲ್ಲ ಸರ್, ಇದು ಬರ್ತ್ಡೇ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ 50ಗೆ ಇದ್ರ ತರ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ 50ನೇ ವರ್ಷಕ್ಕೆ ಮಾತ್ರ ಇದ್ ಸರ್. ಮಾಡೋಣ. ಏನೋ ಅವ್ರು ಇದ್ದರೆ ಏನೋ ಕೇಕ್ ಏನೋ ತಗೊಂಬಂದಿದ್ರೆ ಏನೋ ಬೇಡ ಹಂಗಿಂಗೆ ಇನ್ನೊಬ್ರಿಗೆ ಸಹಾಯ ಆಗೋ ತರ ಅವ್ರು ಮನ್ಸೋದು. ಬಟ್ ಈ ತರ ಬೇಜಾರಾಗುತ್ತೆ, ಮಾಡೋಕ್ಕಾಗಲ್ಲ. 50ನೇ ವರ್ಷಕ್ಕೆ ಸರ್ ಇದಕ್ಕಿಂತ ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಮಾಡ್ತೀವಿ. 2 ವರ್ಷದಿಂದ ಏನಿತ್ತು 50ನೇ ವರ್ಷ ಅದ್ದೂರಿಯಾಗಿ ಮಾಡ್ತೀವಿ. ಇದಿಷ್ಟು ದರ್ಶನ್ ಅವರ ಮನೆ ಮುಂದೆ ಬಂದು ಅವರ ಅನುಪಸ್ಥಿತಿಯಲ್ಲೂ ಕೂಡ ದರ್ಶನ್ ಅವರ ಮನೆಯನ್ನೇ ನಾವು ದರ್ಶನವನ್ನ ಮಾಡಿಕೊಂಡು ಅವರ ಬರ್ತ್ಡೇಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ ಅನ್ನುವಂತಹ ಅಭಿಮಾನಿಗಳ ಮಾತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.